ಕುಂತಿ ಬೆಟ್ಟ ಪಾಂಡವಪುರ ತಾಲೂಕಿನ ಒಂದು ಪ್ರಸಿದ್ಧ ಸ್ಥಳ. ಕುಂತಿ ಬೆಟ್ಟದ ಕಲ್ಲುಗಳ ನಡುವೆ ಉಳಿದಿರುವ ಪಾಂಡವಪುರದ ಹೆಜ್ಜೆ ಗುರುತು. ಮಂಡ್ಯ ಜಿಲ್ಲೆಯ ಪಾಂಡವಪುರದ ಕಡೆ ಪ್ರಯಾಣಿಸುತ್ತಿರುವಾಗ ದೂರದಲ್ಲಿ ಕಣ್ಣಿಗೆ ಬೀಳುವ ಕಲ್ಲಿನ ಬೆಟ್ಟವೊಂದು ನಮ್ಮ ಗಮನವನ್ನು ಸೆಳೆಯುತ್ತದೆ. ಸುತ್ತಲೂ ಹಸಿರು ಹೊಲಗಳ, ಕಬ್ಬಿನ ಗದ್ದೆಗಳು, ಅಲ್ಲಲ್ಲಿ ಕಾಣಿಸುವ ತೆಂಗಿನ ಮರಗಳು. ಇವುಗಳ ನಡುವೆ ತಲೆ ಎತ್ತಿ ನಿಂತಿರುವ ಈ ಬೆಟ್ಟವನ್ನು ನೋಡಿದಾಗ ಮೊದಲಿಗೆ ಅದು ಸಾಮಾನ್ಯವಾದ ಒಂದು ಬೆಟ್ಟವೆಂದು ಅನಿಸಬಹುದು. ಆದರೆ ಹತ್ತಿರ ಹೋದಾಗ, ಅದರ ಕಲ್ಲುಗಳ ಮೇಲೆ ಹೆಜ್ಜೆ ಇಟ್ಟಾಗ, ಅದರ ಗಾಳಿಯನ್ನು ಅನುಭವಿಸಿದಾಗ ಮಾತ್ರ ಆ ಬೆಟ್ಟ ತನ್ನೊಳಗೆ ಎಷ್ಟೋ ಕಥೆಗಳನ್ನು ಬಚ್ಚಿಟ್ಟುಕೊಂಡಿದೆ ಎಂಬ ಅರಿವಾಗುತ್ತದೆ. ಅದೇ ಪಾಂಡವಪುರದ ಪ್ರಸಿದ್ಧ ಕುಂತಿ ಬೆಟ್ಟ. ಕುಂತಿ ಬೆಟ್ಟ ಎಂಬ ಹೆಸರು ಕೇಳಿದಾಗ ತಕ್ಷಣವೇ ನಮ್ಮ ನೆನಪಿಗೆ ಬರುವುದು ಮಹಾಭಾರತದ ಕಥೆ. ಸ್ಥಳೀಯ ಐತಿಹಾಸಿಕ ಪ್ರಕಾರ ಪಾಂಡವರು ತಮ್ಮ ವನವಾಸದ ಸಂದರ್ಭದಲ್ಲಿ ಈ ಭಾಗಕ್ಕೆ ಬಂದಿದ್ದರು. ತಮ್ಮ ತಾಯಿ ಕುಂತಿಯೊಂದಿಗೆ ಅವರು ಇಲ್ಲಿ ಕೆಲಕಾಲ ನೆಲೆಸಿದರು ಎಂಬ ನಂಬಿಕೆ ಈ ಪ್ರದೇಶದ ಜನರಲ್ಲಿ ಇಂದಿಗೂ ಜೀವಂತವಾಗಿದೆ. ಕುಂತಿಯ ಹೆಸರಿನೊಂದಿಗೆ ಈ ಬೆಟ್ಟದ ಹೆಸರು ಬೆಸೆದುಕೊಂಡಿರುವುದರಿಂದ ಇದನ್ನು ಕುಂತಿ ಬೆಟ್ಟ ಎಂದು ಕರೆಯಲಾಗುತ್ತದೆ ಎಂಬುದು ಸ್ಥಳೀಯವಾಗಿ ಹೇಳಲಾಗುವ ಕತೆ. ಪಾಂಡವರೊಂದಿಗೆ ಈ ಪ್ರದೇಶದ ಸಂಬಂಧವನ್ನು ಸೂಚಿಸುವಂತೆ ಪಾಂಡವಪುರ ಎಂಬ ಹೆಸರು ರೂಪುಗೊಂಡಿತು ಎಂಬ ನಂಬಿಕೆ ಇದೆ. ಇದು ಇತಿಹಾಸದ ದಾಖಲೆಗಿಂತ ಹೆಚ್ಚಾಗಿ ಜನರ ನೆನಪಿನಲ್ಲಿ ಉಳಿದುಕೊಂಡಿರುವ ಪೌರಾಣಿಕ ಐತಿಹ್ಯ. ಆದರೆ ಇಂತಹ ಕಥೆಗಳ ವಿಶೇಷತೆ ಅವು ಕೇವಲ ಪುಸ್ತಕದ ಪುಟಗಳಲ್ಲಿ ಉಳಿದಿರುವುದಿಲ್ಲ. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹಿರಿಯರ ಮಾತಿನ ಮೂಲಕ ಸಾಗುತ್ತವೆ. ಒಂದು ಕಲ್ಲನ್ನು ತೋರಿಸಿ ಅದರ ಹಿಂದೆ ಇರುವ ಕಥೆಯನ್ನು ಹೇಳುತ್ತಾರೆ. ಒಂದು ನೀರಿನ ತಾಣವನ್ನು ತೋರಿಸಿ ಅದರೊಂದಿಗೆ ಬೆಸೆದುಕೊಂಡಿರುವ ಪುರಾಣಗಳನ್ನು ನೆನಪಿಸುತ್ತಾರೆ. ಹೀಗೆ ಒಂದು ಪ್ರದೇಶ, ಭೂಮಿ, ಕಲ್ಲು ಮತ್ತು ನೀರು, ಜನಜೀವನ ಎಲ್ಲವನ್ನೂ ಸೇರಿ ಒಂದು ಕಥೆಯಾಗಿ ರೂಪುಗೊಳ್ಳುತ್ತದೆ. ಕುಂತಿ ಬೆಟ್ಟಕ್ಕೆ ಹತ್ತಲು ಆರಂಭಿಸಿದಾಗ ಅದರ ನಿಜವಾದ ಸೌಂದರ್ಯ ನಿಧಾನವಾಗಿ ತೆರೆದುಕೊಳ್ಳುತ್ತದೆ. ಆರಂಭದಲ್ಲಿ ಸುಲಭವಾಗಿ ಕಾಣುವ ದಾರಿ ಮುಂದೆ ಸಾಗುದಂತೆ ಕಲ್ಲುಗಳ ಮತ್ತು ಬಂಡೆಗಳ ನಡುವೆ ಕರೆದೊಯ್ಯುತ್ತದೆ. ಒಂದೊಂದು ಹೆಜ್ಜೆಯನ್ನು ಎಚ್ಚರದಿಂದ ಇಡುತ್ತಾ ಮೇಲಕ್ಕೆ ಸಾಗುವ ಸುತ್ತಲಿನ ಪ್ರಕೃತಿ ನಮ್ಮನ್ನು ತನ್ನೊಳಗೆ ಸೆಳೆಯುತ್ತದೆ. ಬೆಟ್ಟದ ಮೇಲೆ ಬೀಸುವ ತಂಪಾದ ಗಾಳಿ, ಕಲ್ಲುಗಳ ನಡುವೆ ಬೆಳೆದಿರುವ ನಿಂತಿರುವಂತಹ ಸಣ್ಣ ಸಣ್ಣ ಸಸ್ಯಗಳು, ದೂರದಲ್ಲಿ ಕಾಣಿಸುವ ಹಸಿರು ಹೊಲಗಳು ಮತ್ತು ಆಕಾಶದ ವಿಶಾಲತೆ ಎಲ್ಲವೂ ಸೇರಿ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿಯನ್ನು ನೀಡುತ್ತವೆ. ಈ ಬೆಟ್ಟದೊಂದಿಗೆ ಬೆಸೆದುಕೊಂಡಿರುವ ಪ್ರಮುಖ ಸ್ಥಳಗಳಲ್ಲಿ ಕುಂತಿ ಬೆಟ್ಟವು ಒಂದು. ಕಲ್ಲುಗಳ ಮಧ್ಯೆ ನೀರು ಸಂಗ್ರಹವಾಗುವ ಈ ಸ್ಥಳವನ್ನು ಸ್ಥಳೀಯರು ಕುಂತಿಯೊಂದಿಗೆ ಸಂಬಂಧಿಸಿ ನೋಡುತ್ತಾರೆ. ಪಾಂಡವರ ಕಾಲದಲ್ಲಿ ಕುಂತಿ ಈ ನೀರನ್ನು ಬಳಸುತ್ತಿದ್ದಳು ಎಂಬ ನಂಬಿಕೆಯೂ ಇಲ್ಲಿದೆ. ಅದು ಒಂದು ಸಣ್ಣ ನೀರಿನ ತಾಣವಾಗಿ ಕಾಣಿಸಿಕೊಂಡರೂ ಅದರ ಸುತ್ತಲಿನ ಕತೆ ಅದಕ್ಕೆ ವಿಶೇಷವಾದ ಅರ್ಥವನ್ನು ನೀಡುತ್ತದೆ. ಪ್ರಕೃತಿಯಲ್ಲಿರುವ ಒಂದು ಸಣ್ಣ ಕಲ್ಲಿನ ಗುಡಿಯು ಜನರ ನೆನಪು ಮತ್ತು ನಂಬಿಕೆಗಳೊಂದಿಗೆ ಬೆಸೆದುಕೊಂಡಿರುವ ಒಂದು ಐತಿಹಾಸಿಕ ನೆನಪಿನಂತೆ ರೂಪುಗೊಳ್ಳುತ್ತವೆ ಎಂಬುದಕ್ಕೆ ಕುಂತಿ ಬೆಟ್ಟವು ಒಂದು ಉದಾಹರಣೆ. ಕುಂತಿ ಬೆಟ್ಟದ ಇನ್ನೊಂದು ವಿಶೇಷತೆ ಏನೆಂದರೆ, ಭೀಮನ ಹೆಸರಿನೊಂದಿಗೆ ಬೆಸೆದುಕೊಂಡಿರುವ ಸ್ಥಳೀಯ ಐತಿಹ್ಯಗಳು. ಭೀಮನ ಪಾದ, ಭೀಮನ ಬಂಡೆ ಮುಂತಾದ ಹೆಸರುಗಳು ಈ ಪ್ರದೇಶದ ಜಾನಪದ ನೆನಪಿನಲ್ಲಿ ಇಂದಿಗೂ ಕೇಳಿಸುತ್ತದೆ. ಮಹಾಭಾರತದ ಕಥೆಯಲ್ಲಿ ಅಪಾರ ಬಲಶಾಲಿಯಾಗಿ ಕಾಣಿಸಿಕೊಳ್ಳುವ ಭೀಮನ ಹೆಸರನ್ನು ಇಲ್ಲಿನ ಕಲ್ಲು ಮತ್ತು ಬಂಡೆಗಳೊಂದಿಗೆ ಜೋಡಿಸುವುದು ಈ ಪ್ರದೇಶದ ಪೌರಾಣಿಕ ಕಲ್ಪನೆಯ ಸೊಗಡನ್ನು ತೋರಿಸುತ್ತದೆ. ಕುಂತಿ ಬೆಟ್ಟವು ಒಂದೇ ಒಂದು ಶಿಖರವಲ್ಲ. ಇದರ ಸುತ್ತಲಿನ ವಿವಿಧ ಬೆಟ್ಟಗಳು ಮತ್ತು ಬಂಡೆಗಳಿಗೂ ಪಾಂಡವರು, ಭೀಮ ಮತ್ತು ಬಕಾಸುರನಂತಹ ಮಹಾಭಾರತದ ಪಾತ್ರಗಳೊಂದಿಗೆ ಸ್ಥಳೀಯ ಕಥೆಗಳು ಬೆಸೆದುಕೊಂಡಿವೆ. ಆದರೆ ಕುಂತಿ ಬೆಟ್ಟದ ವಿಶೇಷತೆ ಕೇವಲ ಪುರಾಣದಲ್ಲೇ ಇಲ್ಲ, ಅದರ ಪ್ರಕೃತಿ ಸೌಂದರ್ಯವೂ ಅಷ್ಟೇ
ಮನಮೋಹಕವಾಗಿ ಬೆಟ್ಟದ ಮೇಲ್ಭಾಗಕ್ಕೆ ತಲುಪಿ ಕೆಳಗೆ ನೋಡಿದಾಗ ಪಾಂಡವಪುರದ ಸುತ್ತಲಿನ ಹಸಿರು ಹೊಲಗಳು, ಹಳ್ಳಿಗಳು, ಮರಗಳ ಸಾಲುಗಳು ಮತ್ತು ದೂರದ ರಸ್ತೆಗಳು ಒಂದೇ ಚಿತ್ರದಂತೆ ಕಾಣಿಸುತ್ತವೆ. ಮೇಲೆ ಬೀಸುವ ಗಾಳಿ ಮುಖಕ್ಕೆ ತಾಕುವಾಗ ಕೆಳಗಿನ ಜಗತ್ತಿನ ಗದ್ದಲವೆಲ್ಲ ಸ್ವಲ್ಪ ಹೊತ್ತು ದೂರವಾದಂತೆ ಅನಿಸುತ್ತದೆ. ಸೂರ್ಯೋದಯದ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಈ ಬೆಟ್ಟ ಮತ್ತಷ್ಟು ಸೌಂದರ್ಯವಾಗಿ ಕಾಣಿಸುತ್ತದೆ. ಕಲ್ಲುಗಳ ಮೇಲೆ ಬೀಳುವ ಸೂರ್ಯನ ಬೆಳಕು ಮತ್ತು ಆಕಾಶದ ಬದಲಾಗುವ ಬಣ್ಣಗಳು ಬೆಟ್ಟಕ್ಕೆ ಪ್ರತಿ ಕ್ಷಣವೂ ಹೊಸ ರೂಪವನ್ನು ನೀಡುತ್ತವೆ. ಕುಂತಿ ಬೆಟ್ಟದ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುವ ಶ್ರೀ ಮಲ್ಲಿಕಾರ್ಜುನನ ದೇವಾಲಯವು ಈ ಪ್ರದೇಶದ ಆಧ್ಯಾತ್ಮಿಕ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬೆಟ್ಟದ ಕಲ್ಲುಗಳ ಮತ್ತು ಹಸಿರು ಪ್ರಕೃತಿಯ ನಡುವೆ ಈ ಒಂದು ದೇವಾಲಯವನ್ನು ನೋಡಿದಾಗ ಒಂದೆಡೆ ಪುರಾಣದ ನೆನಪುಗಳು, ಮತ್ತಷ್ಟು ಶಿವನ ಸಾನ್ನಿಧ್ಯ, ಅದರ ಸುತ್ತಲಿನ ಪ್ರಕೃತಿಯ ಶಾಂತತೆ, ವಾತಾವರಣ ಇವೆಲ್ಲವೂ ಒಂದೇ ಸ್ಥಳದಲ್ಲಿ ಸೇರಿಕೊಂಡು ಹೊಸ ಅನುಭವವನ್ನು ಸೃಷ್ಟಿಸುತ್ತವೆ. ಮಲ್ಲಿಕಾರ್ಜುನ ಎಂಬುದು ಶಿವನ ಒಂದು ರೂಪ. ಹಳ್ಳಿಯ ದೇವಾಲಯಗಳ ವಿಶೇಷತೆಯೇ ಅವುಗಳ ಸರಳತೆ. ದೊಡ್ಡ ಕಟ್ಟಡಗಳು, ಅಲಂಕಾರಗಳು ಅಥವಾ ವೈಭವಕ್ಕಿಂತ ಅಲ್ಲಿಗೆ ಬರುವ ಜನರ ನಂಬಿಕೆಯೇ ಆ ದೇವಾಲಯದ ನಿಜವಾದ ಶಕ್ತಿಯೇ. ಬೆಳಗಿನ ಹೊತ್ತಿನಲ್ಲಿ ದೇವಾಲಯಕ್ಕೆ ಬರುವ ಭಕ್ತರು ಕೈ ಮುಗಿದು ಪ್ರಾರ್ಥಿಸುವ ಹಿರಿಯರು, ಬೆಟ್ಟ ಹತ್ತಿ ಬಂದ ಕೆಲವು ಕ್ಷಣ ದೇವರ ಮುಂದೆ ಕುಳಿತುಕೊಳ್ಳುವ ಪ್ರವಾಸಿಗರು, ಇವರೆಲ್ಲರೂ ಈ ದೇವಾಲಯದ ಬದುಕಿನ ಭಾಗವಾಗಿದ್ದಾರೆ. ಬೆಟ್ಟದ ಮೇಲಿನ ಪ್ರಕೃತಿ ಮತ್ತು ತಪ್ಪಲಿನ ಮಲ್ಲಿಕಾರ್ಜುನ ದೇವಾಲಯವನ್ನು ಒಂದೇ ದೃಷ್ಟಿಯಲ್ಲಿ ನೋಡುವಾಗ ಆ ಪ್ರದೇಶದ ವಿಶೇಷತೆ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಒಂದು ಕಡೆ ಸಾವಿರಾರು ವರ್ಷಗಳ ಪುರಾಣದ ನೆನಪುಗಳೊತ್ತು ನಿಂತಿರುವ ಕಲ್ಲುಗಳು, ಮತ್ತೊಂದು ಕಡೆ ಭಕ್ತಿಯ ಸಂಕೇತವಾಗಿ ನಿಂತಿರುವ ದೇವಾಲಯ. ಅವುಗಳ ನಡುವೆ ಹಸಿರು, ಗಾಳಿ, ಮಣ್ಣು ಮತ್ತು ಮೌನ, ಈ ಮೂರು ಪುರಾಣ, ಪ್ರಕೃತಿ ಮತ್ತು ಭಕ್ತಿ ಒಂದಾಗಿ ಬೆರೆತಿರುವುದೇ ಕುಂತಿ ಬೆಟ್ಟದ ನಿಜವಾದ ಸೌಂದರ್ಯ. ಹಳ್ಳಿಯ ಹಿರಿಯರ ಬಳಿ ಕುಳಿತು ಈ ಬೆಟ್ಟದ ಕಥೆಯನ್ನು ಕೇಳಿದರೆ ಇನ್ನೂ ಅನೇಕ ಮಾತುಗಳು ಸಿಗುತ್ತವೆ. ಅವರು ಪುಸ್ತಕದ ಪುಟಗಳನ್ನು ತೋರುವುದಿಲ್ಲ, ಬದಲಿಗೆ ಬೆಟ್ಟದ ಮೇಲಿರುವ ಒಂದು ಕಲ್ಲನ್ನು ತೋರಿಸುತ್ತಾರೆ, ಒಂದು ಬಂಡೆಯನ್ನು ತೋರಿಸುತ್ತಾರೆ, ಒಂದು ನೀರಿನ ತಾಣವನ್ನು ತೋರಿಸುತ್ತಾರೆ. ಇದು ಭೀಮನಂದು, ಅಲ್ಲಿ ಕುಂತಿ ಕುಳಿತಿದ್ದಳು, ಈ ಜಾಗಕ್ಕೆ ಪಾಂಡವರ ಸಂಬಂಧವಿದೆ ಎಂದು ತಮ್ಮ ಹಿರಿಯರಿಂದ ಕೇಳಿದ ಕಥೆಗಳನ್ನು ಮುಂದಿನ ಪೀಳಿಗೆಗೆ ಹೇಳುತ್ತಾ ಇಂತಹ ಮಾತುಗಳಲ್ಲೇ ಒಂದು ನೆಲದ ಜಾನಪದ ಇತಿಹಾಸ ಜೀವಂತವಾಗಿರುತ್ತದೆ. ಕುಂತಿ ಬೆಟ್ಟಕ್ಕೆ ಭೇಟಿ ನೀಡಿದಾಗ ನನಗೆ ಅನಿಸಿದ್ದು, ಒಂದು ಜಾಗದ ದೊಡ್ಡತನ ಅದರ ವಿಸ್ತಾರದಲ್ಲಿಲ್ಲ ಎಂಬುದು. ಒಂದು ಸಣ್ಣ ಕಲ್ಲು ಕೂಡ ಒಂದು ದೊಡ್ಡ ಕಥೆಯನ್ನು ಹೇಳಬಹುದು. ಒಂದು ಸಣ್ಣ ನೀರಿನ ತಾಣವು ಒಂದು ಪುರಾಣವನ್ನು ಹೊತ್ತುಕೊಳ್ಳಬಹುದು. ಈ ಸರಳವಾದ ದೇವಾಲಯವು ಸಾವಿರಾರು ಜನರ ನಂಬಿಕೆಯನ್ನು ತನ್ನೊಳಗೆ ಇಟ್ಟುಕೊಳ್ಳಬಹುದು. ಅದೇ ರೀತಿಯಲ್ಲಿ ಒಂದು ಬೆಟ್ಟವು ಪ್ರಕೃತಿಯ ಸೌಂದರ್ಯವನ್ನು ಮಾತ್ರವಲ್ಲದೆ ಒಂದು ಪ್ರದೇಶದ ನೆನಪು, ನಂಬಿಕೆ ಮತ್ತು ಸಂಸ್ಕೃತಿಯನ್ನು ತನ್ನೊಳಗೆ ಉಳಿಸಿಕೊಂಡಿರಬಹುದು. ಹಾಗಾಗಿ ಕುಂತಿ ಬೆಟ್ಟ ಕೇವಲ ಚಾರಣಕ್ಕೆ ಹೋಗುವ ಒಂದು ಬೆಟ್ಟವಲ್ಲ, ಅದು ಪಾಂಡವರ ನೆನಪಿನೊಂದಿಗೆ ಬೆಸೆದುಕೊಂಡಿರುವ ಪೌರಾಣಿಕ ನೆಲ. ಕಲ್ಲುಗಳ ನಡುವೆ ಪ್ರಕೃತಿಯ ಸೊಬಗನ್ನು ತೋರಿಸುವ ಸುಂದರ ತಾಣ. ಕುಂತಿಕೊಳ, ಭೀಮನ ಹೆಸರಿನೊಂದಿಗೆ ಬೆಸೆದುಕೊಂಡಿರುವ ಸ್ಥಳೀಯ ಐತಿಹ್ಯಗಳು ಮತ್ತು ಬೆಟ್ಟದ ವಿಶಾಲ ನೋಟಗಳಿಂದ ಮನಸ್ಸನ್ನು ಸೆಳೆಯುವ ಪ್ರಕೃತಿಯ ತಾಣ ಎಂದು ಹೇಳಬಹುದು. ಅದರ ತಪ್ಪಲಿನಲ್ಲಿ ಶಾಂತವಾಗಿ ನೆಲೆಸಿರುವ ಶ್ರೀ ಮಲ್ಲಿಕಾರ್ಜುನ ದೇವಾಲಯವು ಈ ಬೆಟ್ಟದ ಕಥೆಗೆ ಭಕ್ತಿಯ ಮತ್ತೊಂದು ಆಧ್ಯಾತ್ಮಿಕ ಅಧ್ಯಾಯವಾಗಿ ಸೇರಿಕೊಂಡಿದೆ. ಕೊನೆಗೆ ಬೆಟ್ಟದಿಂದ ಕೆಳಗೆ ಇಳಿದು ದೂರದಿಂದ ಕುಂತಿ ಬೆಟ್ಟವನ್ನು ಮತ್ತೊಮ್ಮೆ ನೋಡಿದಾಗ ಅದು ಕೇವಲ ಕಲ್ಲಿನ ಗುಡ್ಡವಾಗಿ ಕಾಣುವುದಿಲ್ಲ, ಪಾಂಡವರ ಕಥೆಗಳನ್ನು ನೆನಪಿಸುವ ಒಂದು ಪುರಾಣದ ನೆಲವಾಗಿ ಕಾಣಿಸಿತ್ತು.
ಕುಂತಿಯ ಹೆಸರನ್ನು ಹೊತ್ತಿರುವ ಒಂದು ಬೆಟ್ಟವಾಗಿ ಕಾಣಿಸಿತು. ಭೀಮನ ಹೆಜ್ಜೆಯ ಕಥೆಗಳನ್ನು ಹೇಳುವ ಬಂಡೆಗಳಾಗಿ ಕಾಣಿಸಿತು ಮತ್ತು ಅದರ ತಪ್ಪಲಿನಲ್ಲಿ ಮೌನವಾಗಿ ನಿಂತಿರುವ ಮಲ್ಲಿಕಾರ್ಜುನನ ಸಾನ್ನಿಧ್ಯದೊಂದಿಗೆ ಪ್ರಕೃತಿ ಮತ್ತು ಭಕ್ತಿಯ ನಡುವೆ ಸಂಕೇತವಾಗಿರುವ ರೀತಿ ಕಾಣಿಸಿತು. ಬಹುಶಃ ಅದಕ್ಕೆ ಈ ಬೆಟ್ಟ ಇಷ್ಟು ವಿಶೇಷ. ಕಲ್ಲುಗಳು ಮಾತನಾಡುವುದಿಲ್ಲ, ಆದರೆ ಅವುಗಳ ಮೇಲೆ ಉಳಿದಿರುವ ಗುರುತುಗಳು ಮಾತನಾಡುತ್ತವೆ. ಗಾಳಿ ಮಾತನಾಡುವುದಿಲ್ಲ, ಆದರೆ ಅದು ಹೊತ್ತು ತರುವ ಮಣ್ಣಿನ ಸುವಾಸನೆ ಒಂದು ಕಥೆಯನ್ನು ಹೇಳುತ್ತದೆ. ದೇವಾಲಯದ ಗೋಡೆಗಳು ಮಾತನಾಡುವುದಿಲ್ಲ, ಆದರೆ ಕಲ್ಲಿನ ಗಂಟೆಗಳ ನಾದ ಕೆಲವು ಅನೇಕ ವರ್ಷಗಳಿಂದ ಇಳಿದಿರುವ ಭಕ್ತಿಯ ನೆನಪಾಗಿ ಹೊತ್ತು ತರುತ್ತವೆ. ಅದೇ ಪಾಂಡವಪುರದ ಕುಂತಿ ಬೆಟ್ಟದ ಪುರಾಣದ ನೆನಪು, ಪ್ರಕೃತಿಯ ಸೌಂದರ್ಯ ಮತ್ತು ಮಲ್ಲಿಕಾರ್ಜುನನ ಸಾನ್ನಿಧ್ಯ ಒಂದಾಗಿ ಬೆಸೆದಿರುವ ಒಂದು ಸುಂದರವಾದ ನೆಲೆಯಾಗಿದೆ. ಇದು ಈ ದಿನದ ಪಾಂಡವಪುರ ತಾಲೂಕಿನಲ್ಲಿ ಕಂಡುಬರುವ ಕುಂತಿ ಬೆಟ್ಟದ ವಿಶೇಷ ಮಾಹಿತಿಯಾಗಿತ್ತು. ಈ ಬೆಟ್ಟವು ಬರೀ ಮನಸ್ಸಿಗೆ ಶಾಂತಿ ಮಾತ್ರ ನೀಡುವುದಿಲ್ಲ, ಬದಲಾಗಿ ಪುರಾಣಗಳ ನೆನಪುಗಳನ್ನು ನೆನಪಿಸುವಂತಹ ಪ್ರದೇಶವಾಗಿದೆ. ಮುಂದಿನ ಬಾರಿ ಇಂತಹ ಸ್ಥಳಗಳಿಗೆ ಭೇಟಿ ನೀಡಿದಾಗ ಸ್ಥಳದ ವಿಶೇಷತೆಯ ಜೊತೆಗೆ ಆ ಒಂದು ಸ್ಥಳದ ಪ್ರಕೃತಿಯ ಸೌಂದರ್ಯದಲ್ಲಿ ನಾವು ಕೂಡ ಲೀನರಾಗುವುದು ಬಹಳ ಮುಖ್ಯ. ನೋಡಿದಿರಲ್ಲ ವೀಕ್ಷಕರೇ, ಇದು ಪಾಂಡವಪುರದ ಕುಂತಿ ಬೆಟ್ಟದ ಮಾಹಿತಿಯಾಗಿತ್ತು. ಆ ಪ್ರದೇಶದ ಜನರು ಈ ಬೆಟ್ಟದ ಬಗ್ಗೆ ಈ ರೀತಿಯ ವಿಶೇಷ ಕಥೆಗಳನ್ನು ಇಂದಿಗೂ ಜಾನಪದ ಹಾಡುಗಳ ಮುಖಾಂತರ, ಕಥೆಗಳ ಮುಖಾಂತರ ತಮ್ಮ ತಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ತಿಳಿಸುತ್ತಾ ಈ ಒಂದು ವಿಶೇಷತೆಗಳನ್ನು ಇಂದಿಗೂ ಉಳಿಸಿಕೊಂಡು ಬರುತ್ತಿರುವುದು ಈ ಪ್ರದೇಶದ ವಿಶೇಷತೆಗಳಲ್ಲಿ ದೊಡ್ಡ ವಿಶೇಷತೆಯಾಗಿ ಕಾಣಿಸಿಕೊಳ್ಳುತ್ತದೆ. ಇಂದಿಗೂ ಬೆಟ್ಟಕ್ಕೆ ಸಂಬಂಧಪಟ್ಟ ಕಥೆಗಳು, ಹಾಡುಗಳು ಹಾಗೂ ಜಾನಪದ ನೃತ್ಯಗಳು, ಇನ್ನಿತರ ವಿಶೇಷ ಕಲೆಗಳನ್ನು ಇದೇ ಒಂದು ಬೆಟ್ಟದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇಂದಿಗೂ ನಾವು ಕಾಣಬಹುದಾಗಿದೆ. ವೀಕ್ಷಕರೇ, ಮುಂದಿನ ಬಾರಿ ಈ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಈ ಬೆಟ್ಟದ ಕಥೆಗೆ ಸಂಬಂಧಪಟ್ಟ ಕೆಲವು ಹಾಡುಗಳು, ನೃತ್ಯಗಳು, ಇನ್ನಿತರ ವಿಶೇಷತೆಗಳನ್ನು ಮುಂದಿನ ವಿಡಿಯೋನಲ್ಲಿ ತಮಗಾಗಿ ತರುತ್ತೇನೆ. ಧನ್ಯವಾದಗಳೊಂದಿಗೆ ಓಂ ನಮಃ ಶಿವಾಯ.